ಮುನಿಯಾ ಏನ್ಲೇ ವಿಷಯ ಗೊತ್ತಾ? ಏನ್ ವಿಷಯ? ಆ ಪ್ರದೀಪ ಅವನಲ್ಲ, ಯಾವ ಪ್ರದೀಪ? ಆ ನೆಗೆಟಿವ್ ಪ್ರದೀಪ. ವಿಡಿಯೋ ಡಿಲೀಟ್ ಮಾಡವನೆ. ಅಯ್ಯೋ ಬಡಿದೆ, ನೆನ್ನೆ ತನಕ ವಿಡಿಯೋ ಇತ್ತಲ್ಲ. ಈ ನೆಗೆಟಿವ್ ಪ್ರದೀಪ ಇರ್ಲಾರ್ದೆ ಇರುವೆ ಬಿಟ್ಕೊಂಡ್ರು ಅಂತ ನನ್ನೂ ಟ್ರೋಲ್ ಮಾಡಿ, ನನ್ನೂ ರೋಸ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ. ಓಕೆ, ದಯವಿಟ್ಟು ನನ್ನ ಟ್ರೋಲ್ ಮಾಡ್ರಪ್ಪ. ಇವನ್ ರೋಸ್ಟ್ ವಿಡಿಯೋ ಮಾಡಕ್ ಮುಂಚೆ ಇವನ್ ಚಾನಲ್ ನಲ್ಲಿ 85 ವಿಡಿಯೋಸ್ ಗಳಿದ್ವು. ಈಗ ನೋಡಿದ್ರೆ ಬರೋಬ್ಬರಿ 30 ವಿಡಿಯೋಸ್ ಗಳು ಮಾಯ ಆಗ್ಬಿಟ್ಟವೆ. ಅಲ್ಲ, ಈ ವಿಡಿಯೋಗಳನ್ನ ಮಾಡಿದ್ದಾದ್ರೂ ಯಾಕೆ, ಡಿಲೀಟ್ ಮಾಡಿದ್ದಾದ್ರೂ ಯಾಕೆ? ಆದ್ರೂ ಆ 30 ವಿಡಿಯೋಸ್ ಗಳಲ್ಲಿ ಅಂತದ್ ಏನಿರ್ಬೋದು? ಬಾತ್ರೂಮ್ ಅಲ್ಲಿ ಬಟ್ಟೆ ಬಿಚ್ಕೊಂಡು ತೋರಿಸಿರೋಳಗೆ ಕೇಳಿ ಕೇಳಿ ನನ್ನ ಕಿವಿ ತೂತ್ ಬಿದ್ದೋಗ್ರಕಲ್ಲ. ಇವತ್ತು ಆ ಹುಡ್ಗ ಹೋಗಿ ದುಡಿತೀನಿ ಅನ್ನೋದಕ್ಕೂ ಅವ್ನ ಜೋಬಲ್ 10 ರೂಪಾಯಿ ದುಡ್ಡಿರಲ್ಲ. ಇವತ್ತು ಆ ಹುಡ್ಗ ಹೋಗಿ ದುಡಿತೀನಿ ಅನ್ನೋದಕ್ಕೂ ಅವ್ನ ಜೋಬಲ್ 10 ರೂಪಾಯಿ ದುಡ್ಡಿರಲ್ಲ. ಇವನ್ ಯಾರಿಗೋರು ಸೊಲ್ಯೂಷನ್ ಸುಖೇಶ? ಆ ಹುಡ್ಗನ್ಗೆ ದುಡಿಬೇಕು ಅಂದ್ರೆ 10 ರೂಪಾಯಿ ಇರಲ್ಲ ಅಂತೆ. ದುಡಿದ್ರೆ ಅಲ್ವೇನ್ಲಾ ದುಡ್ಡು ಸಿಗೋದು? ಇವನು ಆ ಹುಡ್ಗ ಹೋಗಿ ದುಡಿತೀನಿ ಅನ್ನೋದಕ್ಕೂ ಅವ್ನ ಜೋಬಲ್ 10 ರೂಪಾಯಿ ದುಡ್ಡಿರಲ್ಲ. ಆದ್ರೆ ಬಿಲ್ಡಪ್ ಇರುತ್ತೆ. ಬಿಲ್ಡಪ್ ಇದ್ದವನಿಗೆ ಕರ್ಕೊಂಡೋಗಿ ಮನೆ ತುಂಬಾ ಊಟ ಕೊಟ್ಟು ತಟ್ಟೆ ತುಂಬಾ ಊಟ, ಹೊಟ್ಟೆ ತುಂಬಾ ಊಟ ಗೊತ್ತಿತ್ತು. ಇದ್ಯಾವ್ದಪ್ಪ ಇದು ಮನೆ ತುಂಬಾ ಊಟ? ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಮನೆ ತುಂಬಾ ಊಟ ತಿನ್ನಕ್ಕೆ ಅವನೇನ್ ಕಿಂಕಾಂಗ ಇಲ್ಲ ಗಾಡ್ಜಿಲಾನ? ಈ ಗಂಡ ಹೇಳೋ ಪ್ರಕಾರ ಲೈಫ್ ಅಲ್ಲಿ ಬಿಲ್ಡಪ್ ತಗೋಬೇಕಂತ ಆಗ ಜನ ಎಲ್ಲ ಕರೆದು ಕೈ ತುಂಬಾ ಕಾಸು, ಹೊಟ್ಟೆ ತುಂಬಾ ಊಟ ಕೊಡ್ತಾರಂತೆ. ಹಂಗಾದ್ರೆ ಬೆಗ್ಗರ್ಸ್ ಎಲ್ಲ ಇನ್ಮೇಲೆ ಬಿಲ್ಡಪ್ಸ್ ಮೇಂಟೈನ್ ಮಾಡ್ಬಿಟ್ರೆ ಆಗೋಯ್ತು, ಲೈಫ್ ಸೆಟಲ್. ಮಮ್ಮಿ, ಡ್ಯಾಡಿ, ಚಿಕನ್ ಬಿರಿಯಾನಿ ಪ್ಲೀಸ್. ಅವ್ರ ಅಕ್ಕನ ಮದ್ವೆನ ನೀವುಗಳು ಮಾಡ್ತಿರಲ್ಲ ಅದ್ 10ರಷ್ಟು ಚೆನ್ನಾಗಿ ಮದ್ವೆನ ಹಿರಿಯ ಸ್ಥಾನದಲ್ಲಿ ನಿಂತ್ಕೊಟ್ಟು ಮಾಡ್ಕೊಟ್ಟು ಕಾಲರ್ ಎತ್ಕೊಂಡ್ ಜೀವನ ಮಾಡ್ತಾವನೆ. ಹ್ಞೂ ಕಣಲ್ಲ, ನಾವ್ ಮಾಡ್ಸಿರೋ ಮದ್ವೆಗೆಲ್ಲ ನೀನ್ ಬಂದಿದಲ್ಲ ಉಣ್ಣಕ್ಕೆ ಊಟವ, ಹಂಗಾಗಿ ನೀನ್ ಕಂಡಿದೆ ನಾವೆಲ್ಲ ಹೆಂಗೆ ಮದ್ವೆ ಮಾಡ್ಸಿದ್ವಿ ಅಂತ. ಇವನ್ ಹೇಳ್ತಿರೋ ಪ್ರಕಾರ ರಕ್ಷಕ್ಕೂ ಒಂದು ಸಣ್ಣ ಪಾತ್ರದಲ್ಲಿ ಆಕ್ಟ್ ಮಾಡಿ ಒಂದಿರೋ ಕೋಟಿ ದುಡ್ಡಲ್ಲಿ ಮನೆ ಕಟ್ಟಿ ಅವ್ರ ಅಕ್ಕನ್ ಮದ್ವೆ ಮಾಡಿ ಕಾರ್ ತಕೊಂಡು ಕಾಲರ್ ಮೇಕೆತ್ತಿದಾನಂತೆ. ನೆಗೆಟಿವ್ ಪ್ರದೀಪ ಮಲಗಿದ್ದು ತಿಕಾಮಕ ತೊಳಿದೆ ತಿಕಾಮಕ ಎಲ್ಲ ಮಾತಾಡೋದ್ ಬಿಟ್ಟು ಸರಿಯಾಗಿ ಮಾಹಿತಿ ಕಲೆ ಹಾಕೊಂಡ್ ಬರೋದಲ್ವೇ? ಸ್ವಲ್ಪ ಇದನ್ನ ನೋಡು. ಅಪ್ಪ ಒಂದ್ ಕಟ್ಟಿದ್ ಮನೇನು ನಮ್ಗೆ ಯಾಕೋ ಸೆಟ್ ಆಗಿಲ್ಲ ಅಂತ ಆ ಪ್ರಾಪರ್ಟಿನ ಮಾರಿ ನಾನು ಬೇರೆ ಕಡೆ ಪ್ರಾಪರ್ಟಿ ತಗೊಂಡೆ. ಅದ್ರಲ್ಲಿ ಒಂದಷ್ಟು ದುಡ್ಡು ಉಳಿಸ್ಕೊಂಡು ಅಕ್ಕನ ಮದುವೆ ಮಾಡದೆ ಹೊರತು ಬಿಟ್ರೆ ಅದಕ್ಕೋಸ್ಕರ ಮನೆ ಬಾಡಿಗೆ ಬರುತ್ತೆ, ಬಿಲ್ಡಿಂಗ್ ಇದೆ, ಬಾಡಿಗೆ ಬರುತ್ತೆ, ಜೀವನ ನಡೆಸ್ತೀನಿ. ತುಂಬಾ ಚೆನ್ನಾಗಿದೆ, ಲಾವಿಶ್ ಆಗಿದ್ದೀವಿ. ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಅದಕ್ಕೆ ವಿಷಯ ತಿಳ್ಕೊಂಡ್ ಮಾತಾಡ್ಬೇಕು. ಇಲ್ಲ ಹಿಂಗೆ ಕಬಾಬ್ ಹಡ್ಡಿ ಅನ್ನೋ ತರ ಕಡ್ಡಿ ಅಳ್ಳಾಡ್ಸಕ್ ಬಂದು ಚಡ್ಡಿ ಉದುರಿಸ್ಕೊಂಡು ಎಲ್ರು ಮುಂದೆ ಕಾಮಿಡಿ ಪೀಸ್ ಆಗಿ ಹೋಗ್ತೀಯಾ? ನಿಜ ಮಾಡಕ್ಕೆ ಆಯ್ತಲ್ಲ ಈ ಫೋಟೋ ನೋಡಿ ತಟ್ಟಿಂದ ಏನ್ ಚೆನ್ನಾಗೈತಿ ಅಂತಂದ್ರೆ ನನ್ನ ಮಗ್ಗೆ ಕಾಮಜ್ವರ ಬಂದೈತಿ. ಯಾಕೆ ಡಲ್ಲಿಗಿದ್ದೀರಾ? ಜೀವನದಲ್ಲಿ ಯಾವತ್ತೂ ಡಲ್ ಆಗ್ಬಾರ್ದು. ಡಲ್ ಆದ್ರೆ ಜೀವನ ಹೊರಟೋಗ್ಬಿಡುತ್ತೆ. ತಗೊಳ್ಳಿ ಸರ್, ತಗೊಳ್ಳಿ. ಮೈಸೂರು ಮ್ಯಾಂಗೋ ಚಾನಲ್ಗೆ ಮರಳಿ ಸ್ವಾಗತಂ, ಸುಸ್ವಾಗತಂ. ನಮ್ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇನ್ನು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನೋಡ್ರಿ, ಪಾಸಿಟಿವ್ ಪ್ರದೀಪ್ ರಾಜ್ ಆಕ್ಟರ್. ಯಾವ ಬೋಳಿ ಮಗ ಹೇಳ್ದ? ಟಿಕ್ ಟಾಕ್ ರೀಲ್ಸ್ ಅಲ್ಲಿ ಒಂದೆರಡು ಲಿಪ್ಸಿಂಗ್ ವಿಡಿಯೋಸ್ ಮಾಡ್ತಿದ್ದಂಗೆ ಇವ್ರೆ ಆಕ್ಟರ್ಸ್, ಡ್ಯಾನ್ಸರ್ಸ್, ಸಿಂಗರ್ಸ್ ಅಂತ ಕರ್ಕೊಂಡ್ಬಿಡ್ತಾರಪ್ಪ. ಚನ್ವೀರೇಶ ಇವ್ರಿಗೆಲ್ಲ ನೀನೇ ಬುದ್ಧಿ ಕೊಡಪ್ಪ. ಆಕ್ಟರ್ ಅಂದ್ರೆ ಸಿನಿಮಾ, ಧಾರಾವಾಹಿ, ನಾಟಕದಲ್ಲಿ ನಟಿಸೋರು ಕಣೋ ಪ್ರದೀಪ, ನಿಜ ಜೀವನದಲ್ಲಿ ನಾಟಕ ಮಾಡೋರಲ್ಲ. ಅಂದಂಗೆ ಈ ಗಂಡು ಕನ್ನಡ ರಾಜ್ಯೋತ್ಸವದ ಬಗ್ಗೆ, ಕನ್ನಡ ಭಾಷೆ ಬಳಕೆ ಬಗ್ಗೆ ಅದೇನೋ ಉದ್ದ ಪುಂಗಿದಾನೆ. ನೋಡೋಣ ಬನ್ರಪ್ಪ. ಕನ್ನಡ ರಾಜ್ಯೋತ್ಸವನ ನಾವು ಎಲ್ಲಿ ಕನ್ನಡನ ಬಳಕೆ ಮಾಡ್ತಾ ಇಲ್ಲ ಅಲ್ಲಿ ಹೋಗ್ಬಿಟ್ಟು ನಾವು ಕನ್ನಡ ಮಾತಾಡೋದನ್ನ ಹೇಳ್ಕೊಡ್ಬೇಕೆ ಹೊರತು ಕನ್ನಡ ಮಾತಾಡೋರ್ ಮಧ್ಯೆ ಬಂದ್ಬಿಟ್ಟು ಬಾವುಟ ಆರಿಸ್ಬಿಟ್ಟು ಸ್ವೀಟ್ ಹಂಚ್ಬಿಟ್ಟು ಹೊಂಟುಬಿಟ್ರೆ ಆಗಲ್ಲ. ನಮ್ಮ ಕರ್ನಾಟಕದೊಳಗಡೆ ಯಾವ ರೀತಿ ನಾವು ಕನ್ನಡವನ್ನ ಬಳಸಬೇಕು, ಕನ್ನಡನ ಉಳಿಸಬೇಕು ಅನ್ನೋದನ್ನ ನೀವು ಬುದ್ಧಿವಂತಿಕೆಯಿಂದ ಉಪಯೋಗಿಸ್ಕೊಳ್ಳಿ. ಅಲ್ಲೆಲ್ಲ ಇವನೇ ಇನ್ಸ್ಟಾಗ್ರಾಮ್ ನಲ್ಲಿ ಕನ್ನಡ ಬಳಸದೆ ಬಯೋನ ಇಂಗ್ಲಿಷ್ ನಲ್ಲಿ ಹಾಕೊಂಡವನೆ. ಊರಿಗೆಲ್ಲ ಕನ್ನಡ ಬಳಸಿ, ಕನ್ನಡ ಬೆಳೆಸಿ ಅಂತ ಬಿಟ್ಟಿ ಉಪದೇಶ ಕೊಡ್ತಾವನೆ. ನಾಚಿಕೆ ಆಗೋದಿಲ್ವೇ ಬದುಕೋದಕ್ಕೆ? ಇನ್ನು ಅದೇನದೇನದು ಯೂತ್ ಐಕಾನ್, ಅದ್ರ ಪಕ್ಕ ಅದೇನೋ ಕೈ ಸಿಂಬಲ್ ಬೇರೆ. ನೀನು ಯೂತ್ ಐಕಾನ್ ಅಲ್ಲ, ತೂತ್ ಐಕಾನ್. ಯೂತ್ ಐಕಾನ್ ಅಂದ್ರೆ ಯುವ ಜನತೆಗೆ ಮಾದರಿಯಾಗುವಂತ, ಅವರ ಸಕಾರಾತ್ಮಕ ಕೆಲಸಗಳ ಮೂಲಕ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವಂತ ವ್ಯಕ್ತಿ. ನಿನ್ನ ವಿಡಿಯೋನ ನೋಡ್ಬಿಟ್ರೆ ಯುವ ಜನತೆ ಇನ್ಸ್ಪೈರ್ ಆಗಲ್ಲ, ಎಕ್ಸ್ಪೈರ್ ಆಗೋಗ್ತಾರೆ. ಅಂದಂಗೆ ಇವ್ನ್ ಯೂತ್ ಐಕಾನ್ ಅಂತ ಹಾಕೊಂಡಿರೋದ್ ನೋಡಿ. ಕೋವಿಡ್ ಟೈಮ್ ಅಲ್ಲಿ ಈ ಗಂಡು ಅದೇನೋ ಒಂದ್ ಕಾನ್ಸೆಪ್ಟ್ ತಂದಿದ್ದೀನಿ, ಸ್ಕೀಮ್ ತಂದಿದ್ದೀನಿ, ಯೂತ್ಸ್ ಎಲ್ಲ ಮನೆಯಿಂದಾನೇ ಹಣ ಸಂಪಾದನೆ ಮಾಡಬಹುದು ಅಂತ ಹೇಳಿದ್ದು ನೆನಪಾಯ್ತಪ್ಪ. ನನ್ನ ಮೇಲ್ಗಡೆ ಒಂದು ನಂಬರ್ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ವಾಟ್ಸ್ಆಪ್ಗೆ ಎಲ್ಲರೂ ಪ್ರತಿಯೊಬ್ರು ಹಾಯ್ ಅಂತ ನೀವು ಮೆಸೇಜ್ ಮಾಡಿದ್ರೆ ನನ್ನ ಕಂಪನಿಯವರು ನಿಮ್ಮ ನಂಬರ್ಗಳನ್ನ ಮೆನ್ಷನ್ ಮಾಡ್ಕೊಂಡು ನಿಮಗೆ ವಾಪಸ್ ಈ ಕಡೆಯಿಂದ ನಾವು ರೀಪ್ಲೈ ಮಾಡ್ತೀವಿ. ಅದನ್ನ ನೀವು ನಮ್ಮ ಕಂಪನಿ ನೀವು ಜಾಯ್ನ್ ಆದ್ಮೇಲೆ ನಮ್ಮ ಕಂಪನಿಯಿಂದ ನಿಮ್ಗೆ ಯಾವುದೇ ಒಂದು ವಿಡಿಯೋ ಶೇರ್ ಮಾಡಿದ್ರು ಆ ವಿಡಿಯೋನ ನೀವು ಶೇರ್ ಮಾಡಿದ್ರೆ ನಿಮ್ಮ ಅಕೌಂಟ್ಗೆ 5 ರೂಪಾಯಿ ದುಡ್ಡು ಬರುತ್ತೆ. ಒಂದು ತಿಂಗಳಿಗೆ ಕಮ್ಮಿ ಅಂತಂದ್ರೂ ಪ್ರತಿದಿನ 2 ವಿಡಿಯೋ ಶೇರ್ ಮಾಡಿದ್ರೆ ನಿಮ್ಮ ತಿಂಗಳಿಗೆ ಅಕೌಂಟ್ಗೆ 600 ರೂಪಾಯಿ
ದುಡ್ಡು ಬರುತ್ತೆ. ಅದು ನಿಮ್ಮ ಊಟದ ಖರ್ಚಿಗಾಗ್ಬೋದು, ಅಥವಾ ನಿಮ್ಮ ಒಂದು A4 ಶೀಟ್ ತಗೋಬಹುದು, ಅಥವಾ ಯಾವ್ದಾದ್ರು ಒಂದು ಜೆರಾಕ್ಸ್ ಮಾಡಿಸೋದಕ್ಕಾದ್ರೂ ಒಂದು ಹೆಲ್ಪ್ ಆಗುತ್ತೆ. ಈ ರೀತಿ ಐಡಿಯಾ ಮಾಡ್ಕೊಂಡು ಮಾಡ್ತಿರೋಂತ ಒಂದು ಸಣ್ಣದಾದಂತ ಸಂಸ್ಥೆ. ಸುಳ್ಳು ಛೀ, ಬರೀ ಸುಳ್ಳು ಮಗನೇ. ಅವನು ಕಾಗೆ ಪ್ರತಾಪ, ಇವನು ನೆಗೆಟಿವ್ ಪ್ರದೀಪ. ಕಾಪ್ರಾ ನೇಪ್ರ ಇಬ್ರು ಸೇರ್ಕೊಂಡ್ಬಿಟ್ರೆ ಕರ್ನಾಟಕಕ್ಕೆ ಮುಂಡಾಯಿಸಿ ಉಂಡೆನಾಮ ತಿಕ್ಬಿಡ್ತಾರೆ. ಎಲ್ಲೋ ನೆಗೆಟಿವ್ ಪ್ರದೀಪ, ನಿನ್ನ ಸೋಕಾಲ್ಡ್ ಕಂಪನಿನೂ ಇಲ್ಲ, ಕಾಸು ಇಲ್ಲ, ಏನು ಇಲ್ಲ. ನಿರುದ್ಯೋಗ ಸಮಸ್ಯೆಯಿಂದ ಕಂಗಾಲಾಗಿರೋ ಯೂತ್ಸ್ಗೆ ಮನೇಲಿ ಕೂತು ಹಣ ಸಂಪಾದನೆ ಮಾಡೋ ದಾರಿ ಹೇಳ್ಕೊಡ್ತೀನಿ, ನನ್ನ ನಂಬರ್ಗೆ ಮೆಸೇಜ್ ಮಾಡಿ ಅಂತ ಸುಳ್ಳು ಮಾಹಿತಿ ಕೊಟ್ಟು ದಿಕ್ ತಪ್ಸಿರೋ ನೀನು ಯೂತ್ ಐಕಾನ. ಆಮೇಲೆ ಏನಪ್ಪ ಅದು ನೆಕ್ಸ್ಟ್ ರೂಲರ್ ಇನ್ ಕರ್ನಾಟಕ. ರೂಲರ್ ಸ್ಪೆಲ್ಲಿಂಗ್ RULER ಕಂಡ್ಲ, ROOLER ಅಲ್ಲ. ರೂಲರ್ ಸ್ಪೆಲ್ಲಿಂಗ್ ಗೊತ್ತಿಲ್ಲ, ನೀನು ಇಡೀ ಕರ್ನಾಟಕನ ರೂಲ್ ಮಾಡ್ತೀಯಾ? ಮುಖ ನೋಡ್ಕೊಂಡಿದ್ಯಾ? ಇನ್ನು ಈ ಪ್ರದೀಪ ಸಿಕ್ಕಾಪಟ್ಟೆ ನೆಗೆಟಿವ್ ಅನ್ನೋದಕ್ಕೆ ಇನ್ನೊಂದು ಮುಖ್ಯ ಉದಾಹರಣೆ ಇದೆ. ಏನು? ಇವನ್ ಎಲ್ಲಾ ತಮ್ನೇಲ್ ಗಳನ್ನು ನೆಗೆಟಿವ್ ಆಗಿ ಹಾಕಿರ್ತಾನೆ. ಕ್ಲಿಕ್ ಬೈಟ್ ಅನ್ನ ತಿನ್ನೋರು ಮಾತ್ರ ನೋಡಿ ಅಂತೆ. ಈ ವಿಡಿಯೋಗೆ ಬಂದಿರೋದು 400 ವ್ಯೂಸ್, 4 ಕಮೆಂಟ್ಸ್. ಅದ್ರಲ್ಲೂ 3 ಕಮೆಂಟ್ಸ್ ಗಳು ನೆಗೆಟಿವ್. ಈ ಕಮೆಂಟ್ ನೋಡಿ, ಎಸ್ ನಾವು ಅನ್ನನೇ ತಿನ್ನೋದು, ಬಟ್ ನಿನ್ ಮುಖ ನೋಡಿ ವಾಂತಿ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ, ಸೊ ಬರೀ ಕಮೆಂಟ್ ಮಾಡಿ ಹೋಗ್ತೀನಿ ಹುಚ್ಚ ಮಗನೇ. ಇನ್ನು ಅನ್ನ ತಿನ್ನೋರ್ ಮಾತ್ರ ವಿಡಿಯೋ ನೋಡಿ ಅಂತ ಹೇಳ್ಬಿಟ್ಟು ಕೈಲಿ ಅನ್ನದ ಬದಲು 2 ಟೊಮೆಟೊ ಹಣ್ಣು ಹಿಡ್ಕೊಂಡ್ ಕುಂತವನೆ. ಇದನ್ನ ನೋಡಿ ಕಿಚ್ಚ ಸುದೀಪ್ ಸರ್ ಹಿಂಗ ಮಾಡೋದು. ತಮ್ನೆ ನೋಡಿ ಜನ ಎಲ್ಲ ಸುದೀಪ್ ಸರ್ ಏನೋ ಮಾಡಬಾರ್ದೇ ಇರೋ ಕೆಲಸ ಮಾಡೋರೆ ಅನ್ಕೊಂಡ್ಬಿಡ್ಬೇಕು. ಇಷ್ಟೇ ಅಲ್ಲ, ಇವನ್ ನೋಡಿ, ನೀವೆಲ್ಲ ಹೀರೋಗಳ ಕನ್ನಡ ಇಂಡಸ್ಟ್ರಿನ ರೋಡಿಗೆ ತರ್ತಾರೆ ನೋಡ್ತೀರಿ. ಬಿಗ್ ಬಾಸ್ ಪ್ರಥಮ್ಗೆ ಕ್ಯಾಕರಿಸಿ ಹೋಗಿದ ಪ್ರದೀಪ್ ಅಕ್ಕ ಅನ್ನುವಂತೆ, ನಿಜವಾಗ್ಲು ಹೆಣ್ಣ ನೀನು? ಹಿಂಗೆ ಎಲ್ಲಾ ತಮ್ನೇಲ್ಗಳು ನೆಗೆಟಿವ್. ಒಳಗೆ ಮತ್ತದೇ ಬಕೆಟ್ ಹಿಡಿಯೋ ಕಾರ್ಯಕ್ರಮ, ಮೇಲ್ ವಿಕೆಟ್ ಒಳಗ್ ಬಕೆಟ್. ಜಾಸ್ತಿ ವ್ಯೂಸ್ ಬರ್ಲಿ ಅನ್ನೋ ಕಾರಣಕ್ಕೆ ಮಿಸ್ಲೀಡಿಂಗ್ ತಮ್ನೇಲ್ ಹಾಕಿ ಆ ವ್ಯಕ್ತಿಗಳನ್ನ ನೆಗೆಟಿವ್ ಆಗಿ ಪ್ರೊಜೆಕ್ಟ್ ಮಾಡ್ತಾ ಇದೆಯಲ್ಲ. ಒಳ್ಳೇದ್ ಮಾಡ್ತದ ಜನ್ಮಕ್ಕೆ ಹೋಗೋ. ಆಡು ಮುಟ್ಟದ ಸೊಪ್ಪಿಲ್ಲ ಅಂದಂಗೆ ಈ ಗಂಡು ವಿಡಿಯೋಸ್ ಮಾಡದೇ ಇರೋ ಟಾಪಿಕ್ ಇಲ್ಲ. ಏನ್ ಇವನಿಗೆ ಸಕಲ ವಿದ್ಯಾ ಪಾರಂಗತ ಅನ್ಕೊಂಡ್ಬಿಟ್ಟು ಎಲ್ರಿಗೂ ಬುದ್ಧಿ ಹೇಳ್ಕೊಂಡ್ ಕೂತಿರ್ತಾನೆ. ಸೀರಿಯಲ್ ಓಪನ್ ಆಗಿದ್ದಂಗೆ ಮದುವೆ ಮಾಡಿಸ್ಬಿಡ್ತಾರೆ. ಆ ಮದುವೆ ಮಾಡಿಸಿ ಈ ಫಸ್ಟ್ ನೈಟ್ ಬಿಡ್ತಾರಲ್ಲ, ಫಸ್ಟ್ ನೈಟ್ 1 ವರ್ಷ 6 ತಿಂಗಳು ಬೆಳಿತಾರೆ ಡಿಟೇಲ್ ಆಗಿ. ಇವ್ನು ಹೆಂಗ್ ಕೈ ಮುಡ್ತಾನೆ, ಅವ್ಳು ಹೆಂಗ್ ಇವ್ರನ್ನ ನೋಡ್ತಾರೆ, ಇವ್ರು ಹೆಂಗ್ ಅವ್ರನ್ನ ನೋಡ್ತಾರೆ, ಇವ್ನು ಹೆಂಗ್ ಇಟ್ಕೊತಾನೆ, ಇವ್ನು ಹೆಂಗ್ ಮುಟ್ಕೊಡ್ತಾನೆ, ಇದನ್ನ 6 ತಿಂಗಳು ಹೇಳ್ಕೊತಾರೆ. ಧಾರಾವಾಹಿಗಳ ಟಾರ್ಗೆಟ್ ಆಡಿಯನ್ಸ್ ಎಲ್ಲೂ ಕೆಲ್ಸಕ್ಕೆ ಹೋಗದೆ ಮನೇಲೆ ಕೂರೋ ಗೃಹಿಣಿಯರು, ವಯಸ್ಸಾದ ಆಂಟಿರು, ಅಜ್ಜಿರು. ನೀನ್ ಯಾಕಪ್ಪ ಹೆಣ್ಣೆಂಗುಸರಂಗ್ ಧಾರಾವಾಹಿ ನೋಡ್ಕೊಂಡ್ ಕುಂತಿದ್ಯಾ? ಅದು ಅಲ್ಲದೆ ಡೀಟೇಲ್ ಆಗಿ ಬರೇ ನೋಡಿದ್ಯಾ. ಹೆಂಗ್ ಇಟ್ಕೊತಾನೆ, ಇವ್ನು ಹೆಂಗ್ ಮುಟ್ಕೊಡ್ತಾನೆ, ಈ ತರ ಎಲ್ಲ ಫೋಟೋಸ್ ಗಳನ್ನ ನೀವು ಅಪ್ಲೋಡ್ ಮಾಡ್ತೀರಾ. ನೀವು ಅಪ್ಲೋಡ್ ಮಾಡಿದ್ದನ್ನ ನೋಡಿ ಎಷ್ಟೋ ಜನ ಅವರೇ ಅಪ್ಲೋಡ್ ಮಾಡೋರೆ, ಸಾವಿರಾರು ಜನ ಅಭಿಮಾನಿಗಳನ್ನ ಹೊಂದಿರೋರು, ನಾವು ಅಪ್ಲೋಡ್ ಮಾಡತ್ತಪ್ಪ ಅಂತ ಅನ್ಕೊಂಡು. ಪ್ರದೀಪ, ಇದ್ರಲ್ಲಿ ಪಾಪ ಸೀರಿಯಲ್ ನಟಿರ್ದು ಏನು ತಪ್ಪಿಲ್ಲ ಬಿಡ. ನೀನು ಪ್ರಶ್ನೆ ಮಾಡ್ಬೇಕಿರೋದು ನಮ್ಮ ಭಾರತ ಸರ್ಕಾರಕ್ಕೆ, ಮಿನಿಸ್ಟ್ರಿ ಆಫ್ ಕಲ್ಚರ್ಗೆ. ಯಾಕಂದ್ರೆ ನಮ್ಮ ಭಾರತ ಸರ್ಕಾರ ಮಿನಿಸ್ಟ್ರಿ ಆಫ್ ಕಲ್ಚರ್ ವತಿಯಿಂದ ಆಜಾದಿ ಕಾ ಅಮೃತ್ ಮಹೋತ್ಸವ ಅನ್ನೋ ಕಾರ್ಯಕ್ರಮದಲ್ಲಿ ಕಲ್ಚರಲ್ ಬ್ರಾಂಡ್ ಅಂಬಾಸಿಡರ್ ಅಂದ್ರೆ ಸಾಂಸ್ಕೃತಿಕ ರಾಯಭಾರಿಗಳು ಅಂತ ಎಂತೆಂತವ್ರಿಗೆ ಅವಾರ್ಡ್ ಕೊಟ್ಟಿದ್ದಾರೆ. ವಸಿ ನೋಡಪ್ಪ. ಇಷ್ಟೇ ಅಲ್ಲ, ಇದೇ ರೀತಿ ಹಲವಾರು ಮಹಿಳಾ ಮಣಿಯರಿಗೆ ಅಂದ್ರೆ 2 ಪೀಸ್ ಹಾಕೋ ಬಿಚ್ಚಮ್ಮಗಳಿಗೆ ನಮ್ಮ ಭಾರತ ಸರ್ಕಾರನೇ ಸಾಂಸ್ಕೃತಿಕ ರಾಯಭಾರಿಗಳು ಅಂತ ಅವಾರ್ಡ್ ಕೊಡ್ತಿರೋವಾಗ, ಇದೇ ದಾರಿಲಿ ನಡೀರಿ ಅಂತ ಹೇಳ್ಕೊಡ್ತಾ ಇರುವಾಗ ಸೀರಿಯಲ್ ನಟಿರು ಮಾಡಿರೋದ್ರಲ್ಲಿ ತಪ್ಪೇನಿದೆ? ಪಾಪ ಅವರು ಅವಾರ್ಡ್ ತಕೊಳ್ಳೋಕೋಸ್ಕರ ಅದೇ ಕಲ್ಚರ್ ನ ಫಾಲೋ ಮಾಡ್ತಾ ಇದಾರೆ ಅಷ್ಟೇ. ಸೊ ನೀನು ಇದ್ರ ಬಗ್ಗೆ ಏನಾದ್ರು ಕೇಳೋದಿದ್ರೆ ಭಾರತ ಸರ್ಕಾರಕ್ಕೆ ಪ್ರಶ್ನೆ ಮಾಡು. ಇನ್ನು ಇದು ನೋಡಿ, ಇದು ಈ ನೆಗೆಟಿವ್ ಪ್ರದೀಪ ಒಬ್ಬ ಯೂಟ್ಯೂಬರ್ MLA ಎಲೆಕ್ಷನ್ಗೆ ನಿಂತಿದ್ದಾಗ ಮಾಡಿರೋ ವಿಡಿಯೋ. ಸ್ವಲ್ಪ ತಾಳ್ಮೆಯಿಂದ ನೋಡ್ಬಿಡ್ರಪ್ಪ. ಎಷ್ಟೋ ಜನ ಯೂಟ್ಯೂಬರ್ಸ್ ಗಳು ಲಾಗರ್ಸ್ ಗಳಿದಿರಲ್ಲ, ನಿಮ್ಗಳಿಗೆ ಮೆಟ್ ನಲ್ಲಿ ಹೊಡಿಬೇಕು ಅನ್ಸುತ್ತೆ. ಎಲ್ಲೋ ಫಾರಿನ್ ಹೋಯ್ತೀರಾ ಮಾರೆ, ಇಲ್ಲಿಂದ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಕೊಂಡು ಅಲ್ಲಿಗೆ ಹೋಗ್ಬಿಟ್ಟು ಅವ್ರು ಅನ್ನ ತಿಂತಾರೋ, ಚೇಳ್ ತಿಂತಾರೋ, ನಾಯಿ ತಿಂತಾರೋ, ಹೇಲ್ ತಿಂತಾರೋ, ಎಲ್ಲಾನು ಅಲ್ಟ್ರಾ ಕ್ವಾಲಿಟಿ HD ಕ್ಯಾಮ್ರಾದಲ್ಲಿ ಹಾಕಿ ಎಡಿಟ್ ಮಾಡ್ಬಿಟ್ಟು ಸಾಂಗ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕ್ಬಿಟ್ಟು ಅಪ್ಲೋಡ್ ಮಾಡ್ತೀರಾ. ಬೆಂಗಳೂರಿಂದವ, ಮೈಸೂರಿಂದವ, ಹಾಸನಿಂದವ, ಮಂಡ್ಯ ಏನ್ 500 ಕಿಲೋಮೀಟರ್ ಇಲ್ಲ. ಹಬ್ಬ ಅಂದ್ರೆ 100 ಕಿಲೋಮೀಟರ್, 150 ಕಿಲೋಮೀಟರ್, 800 ಕಿಲೋಮೀಟರ್ ಬಸ್ ಹತ್ತದ್ರೆ 3 ಅವರ್ ಜರ್ನಿಗೆ ಹೋಗಿ ಇಳಿತೀರಾ. ಆ ಹುಡ್ಗನ್ ಜೊತೆ ಒಬ್ಬೊಬ್ಬ ಲಾಗರ್ ಹೋಗ್ಬಿಟ್ಟು ಕೈ ಜೋಡಿಸ್ರಯ್ಯ. ವಿದೇಶ ಸುತ್ತುತ್ತಾ ಅಲ್ಟ್ರಾ HD ಕ್ವಾಲಿಟಿನಲ್ಲಿ ಅದ್ಭುತವಾದ ಕಂಟೆಂಟ್ ಗಳನ್ನ ಕನ್ನಡದಲ್ಲಿ ಕೊಡ್ತಾ ಇರೋರೆ 3 ಮತ್ತೊಂದ್ ಜನ. ಸೊ ಇವನು ಇಂಡೈರೆಕ್ಟ್ ಆಗಿ ಕೆಣಕ್ತಾ ಇರೋದು ಯಾರನ್ನ ಅಂತ ಅರ್ಥ ಆಯ್ತಾ ಫ್ರೆಂಡ್ಸ್? ಇನ್ನು ಅವರೆಲ್ಲ ಫಾರಿನ್ ಹೋಗೋಕೆ, ಹೈ ಕ್ವಾಲಿಟಿ ವಿಡಿಯೋಸ್ ಮಾಡಕ್ಕೆ ನಿಮ್ಮ ಕೊಡ್ತಾನೆ
ಇಲ್ಲ ತಾನೆ? ಇಲ್ಲ ತಾನೆ? ಮತ್ ನಿನ್ಗ್ಯಾಕೋ ಮರಿ ಅಂಡೂರಿ? ನಿನಗೆ ವೈಯಕ್ತಿಕವಾಗಿ ಯಾರಿಗಾದ್ರೂ ಸಪೋರ್ಟ್ ಮಾಡೋ ಉದ್ದೇಶ ಇದ್ರೆ ನಿನ್ ಚಾನಲ್ ನಲ್ಲಿ ನೀನ್ ಮಾಡ್ಕೊಳಪ್ಪ. ಅದನ್ನ ಬಿಟ್ಟು ಎಲ್ಲಾ ಯೂಟ್ಯೂಬರ್ಸ್ಗೂ ವಿಲಾಗರ್ಸ್ಗೂ ಇವ್ರ ಬಗ್ಗೆ ವಿಡಿಯೋಸ್ ಮಾಡಿ ಇವ್ರ ಬಗ್ಗೆ ಮಾಡ್ಬೇಡಿ ಅಂತ ಆರ್ಡರ್ ಮಾಡೋಕೆ ನೀನ್ ಯಾವ ಊರ್ ದೊಣ್ಣೆನಾಯ್ಕನ್ಲ? ನೀನ್ ಹಿಂಗೆ ಬಾಯಿಗೆ ಬಂದಂಗ್ ಮಾತಾಡ್ತಿದ್ರೆ ಎಲ್ಲಾ ಯೂಟ್ಯೂಬರ್ಸ್ಗಳು ವಿಲಾಗರ್ಸ್ಗಳು ಅಂತ ಹೊಡೆದು ಹಾಸನ್ ಬಸ್ ಸ್ಟ್ಯಾಂಡ್ ಅಲ್ಲಿ ಆಯ್ಕೊಂಡ್ ತಿನ್ನೋ ತರ ಮಾಡ್ಬಿಡ್ತಾರೆ. ಹುಷಾರ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಗಂಟೆ ನೋಡಿರಪ್ಪ.